ದಿನಕ್ಕೆ 1% ಇಂಪ್ರೂವ್ಮೆಂಟ್. ಇದನ್ನ ಏನ್ ಹೇಳ್ತೀವಿ ಅಂತ ಅಂದ್ರೆ ಕೈಸನ್ ಅಂತ ಒಂದು ಫಾರ್ಮುಲಾ ಇದು. ಕೈಸನ್ ಜಪಾನ್ ಅಲ್ಲಿ ಅಳವಡಿಸೋದು ಥಿಯರಿ. ದಿನಕ್ಕೆ 1% ಇಂಪ್ರೂವ್ಮೆಂಟ್ ಆಗು ಅಂತ. ಮೀನ್ಸ್ ನಾನೀಗ 70 kg ತೂಕ ಇದ್ದೀನಿ. ನೀವ್ ಯಾಕೋ ಸರ್ ನೀವು ತೆಳ್ಳಗಿದ್ದೀರಿ ಅಂತ ಹೇಳಿದ್ರಿ ಅಂತ ಇಟ್ಕೊಳ್ರಿ. 80 ಆಗ್ಬೇಕು ಅಂತ ನಾನು ಅಂದ್ಕೊಂಡ್ರೆ ನಾಳೆಗೆ 80 kg ಆಗಕ್ಕಾಗಲ್ಲ. ದಿನಕ್ಕೆ 10 ಗ್ರಾಮ್ 10 ಗ್ರಾಮ್ 10 ಗ್ರಾಮ್ ಆಡ್ ಮಾಡ್ಕೊಂತ ನಾನು ಹೋಗ್ಬೋದು. ಯಾರೋ ಹೇಳ್ತಾರೆ ಬಿಯರ್ ಕುಡಿದ್ರೆ ಆಗ್ಬಿಡ್ತೀಯಾ, ಪ್ರೋಟೀನ್ ತಿಂದ್ರೆ ಆಗ್ಬಿಡ್ತೀಯಾ. ನೋ, ಅದು ಹೆಲ್ದಿಯಾಗಿ ಬೆಳೆಸ್ಕೊಂಡ್ಬರ್ಬೇಕು. ಹೆಲ್ದಿಯಾಗಿ ನಾವು ಬೆಳೆಸ್ಕೊಂಡ್ಬರ್ಬೇಕು ಅಂತ ಅಂದ್ರೆ ವಿ ಟೇಕ್ ಟೈಮ್. ಆ ಟೈಮ್ ಪ್ರಕಾರ ಸಿಂಪಲ್ ಆಗಿ ಗ್ರೋತ್ ಆಗ್ತಾ ಬರ್ಬೇಕು. ಒಂದ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ನಿಮ್ ಟೀಚರ್ಸ್ ಅಪ್ಪ ಅಮ್ಮ 5 ಗಂಟೆಗೆ ಹೇಳ್ರಿ ಅಂತ ಹೇಳಿದ್ರು ಹೇಳಿಲ್ವಾ? ಹೇಳಿಲ್ವಾ? ಹೇಳಿದ್ದಾರೆ. ಹೇಳಿದಾಗ ಟ್ರೈ ಮಾಡೋಣ ಅಂತ ಅಲಾರಾಮ್ ಇಟ್ಟಿದ್ರೋ ಇಲ್ವೋ? ಇಟ್ಟಿದ್ರಿ. ಅಲಾರಾಮ್ ಹೊಡಿತೋ ಇಲ್ವೋ? ಅಲಾರಾಮ್ ಹೊಡಿತ್ರಿ. ಆಮೇಲೆ ನೀವೇನ್ ಮಾಡಿದ್ರಿ? ಆಫ್ ಮಾಡ್ಕೊಂಡ್ ಮಲ್ಕೊಂಡಿರಿ. ಯಾಕೆ ಹಿಂಗಾಗತ್ತೆ ಅಂದ್ರೆ ನೆನ್ನೆವರೆಗೂ 7 ಗಂಟೆಗೆ ಹೇಳ್ತಾ ಇದ್ದೀರಾ, ಇವತ್ತು 5 ಗಂಟೆಗೆ ಹೇಳು ಅಂತ ಅಂದ್ರೆ ದಟ್ ಇಸ್ 2 hour ಡಿಫ್ರೆನ್ಸ್. 120 ನಿಮಿಷ ಬೇಗ ಹೇಳ್ಬೇಕು. ನೀವಲ್ಲ, ನರೇಂದ್ರ ಮೋದಿ ಅವ್ರ ಕೈಲೂ ಆಗಲ್ಲ, ಸಿದ್ದರಾಮಯ್ಯ ಅವ್ರ ಕೈಲೂ ಆಗಲ್ಲ, ಸ್ವಾಮಿ ವಿವೇಕಾನಂದ್ರ ಬದುಕಿದ್ರು ಅವ್ರ ಕೈಲೂ ಆಗಲ್ಲ ದಿಢೀರ್ ಅಂತ ಚೇಂಜ್ ಆಗೋದು. ಮತ್ತೆ ಏನ್ ಮಾಡ್ಬೇಕು ಇಲ್ಲಿ? 1% ಇಂಪ್ಲಿಮೆಂಟ್ ಪರ್ ಡೇ. ಹೌ ಇಟ್ ಈಸ್? ಅಂದ್ರೆ 7 ಗಂಟೆಗೆ ಹೇಳ್ತಾ ಇದ್ರೆ ನಾಳೆ ನೀವು 6 ಗಂಟೆ 55 ನಿಮಿಷಕ್ಕೆ ಹೇಳ್ರಿ, 5 ನಿಮಿಷ ಮೊದ್ಲೇಳ್ರಿ. ನಾಡ್ದ 6:50, 5 ಮಿನಿಟ್ ನೀವು ಅರ್ಲಿ ಹೇಳ್ತಾ ಹೋಗ್ಬಿಟ್ರೆ ಒಂದ್ ತಿಂಗಳಾಗೋಗ್ಲಿ, ನಿಧಾನಕ್ಕೆ 5 ಗಂಟೆಗೆ ಬರ್ತೀರಾ. ಸ್ಟಡಿ ಕೂಡ ಅಷ್ಟೇ. ನಿಮಗೆ ಓದು ಅಂತಾರೆ. ನಾವ್ ಹೇಳ್ತೀವಿ ನಾವು 4 ಗಂಟೆ ಓದ್ತೀನಿ, 6 ಗಂಟೆ ಓದ್ತೀನಿ. ನಿಮ್ ಕೈಲಿ ಓದಕ್ ಆಗಲ್ಲ. ನೀವ್ ಇವತ್ತು ಅರ್ಧ ಗಂಟೆನೆ ಓದ್ರಿ, 30 ಮಿನಿಟ್ ಸೀರಿಯಸ್ ರೀಡಿಂಗ್. ನಾಳೆ 45 ಮಿನಿಟ್, ನಾಡ್ದ 1 hour. ಹಿಂಗ್ ಇನ್ಕ್ರೀಸ್ ಮಾಡ್ತಾ 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 ಅಟ್ಲೀಸ್ಟ್ 5 ಗಂಟೆ ಓದ್ಬೇಕು ಪರ್ ಡೇ, 5 hours ಎ ಡೇ. ಸಣ್ಣ ಎಕ್ಸಾಮ್ಗಳಿಗೆ ಹೇಳ್ತಾ ಇರೋದು ನಾನು. ಕರ್ನಾಟಕದ ಟಾಪ್ ಎಕ್ಸಾಮ್ಗಳಿಗೆಲ್ಲ ರೀಚ್ ಆಗ್ಬೇಕು ಅಂದ್ರೆ 5 ಗಂಟೆ ದಿನಕ್ಕೆ ಓದ್ಬೇಕು. ಲೆಟ್ಸ್ ಮೈ ಕ್ವಶನ್ ಟು ದೀಸ್ ಹುಬ್ಳಿ ಗರ್ಲ್ಸ್. 1 ಗಂಟೆಗೆ ಎಷ್ಟು ಪೇಜ್ ಓದ್ತೀರಾ ನೀವು ಅಪ್ರಾಕ್ಸಿಮೇಟ್? 1 ಗಂಟೆಗೆ ಎಷ್ಟು ಓದ್ಬೋದು? 10 ಆಗಲ್ಲ. 5 ಪೇಜ್ ಗಂಟೆಗೆ 1 hour ಟ್ರೈ ಮಾಡ್ಬೋದು. ಓಕೆ, 1% ಇಂಪ್ರೂವ್ಮೆಂಟ್ ಎ ಡೇ ಅಂದ್ರೆ ಸಿಂಪಲ್ ನೋಡ್ರಿ. ಗಂಟೆಗೆ 5 ಪೇಜ್ ಓದ್ತಾ ಇದ್ದೀರಾ, 1 ದಿನಕ್ಕೆ 5 hour ಅಂದ್ರೆ 25 ಪೇಜ್ ಓದ್ತೀರಾ. 10 ದಿವಸಕ್ಕೆ 250 ಪೇಜ್ ಆಗತ್ತೆ. 1 ತಿಂಗಳಿಗೆ 750 ಪೇಜ್ ಆಗತ್ತೆ. 4 ಮಂತ್ ಓದಿದ್ರಿ ಅಂದ್ರೆ 4 ಮಂತ್ 3000 ಪೇಜ್ ಆಗತ್ತೆ. ನಿಮ್ದೇ ಕ್ಯಾಲ್ಕುಲೇಷನ್, ನಾನು ಹೊಸಾದ್ ಹೇಳ್ತಾ ಇಲ್ಲ. ಗಂಟೆಗೆ 5 ಪೇಜ್, ದಿನಕ್ಕೆ 5 ಗಂಟೆ 25 ಪೇಜ್, 10 ದಿವಸಕ್ಕೆ 250, 20 ದಿನಕ್ಕೆ 500, 30 ದಿನಕ್ಕೆ 750. 750 ಇಂಟು 4 ಅಂದ್ರೆ 4 ತಿಂಗಳಿಗೆ 3000 ಪೇಜ್ ಆಗತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಮಧ್ಯಾಹ್ನ ಬುಕ್ ಹೇಳ್ತೀನಿ, ಇಷ್ಟಿರುತ್ತೆ. ಹಿಸ್ಟ್ರಿ, ಎಕಾನಮಿ, ಪೊಲಿಟಿ, ಜಾಗ್ರಫಿ ಎಲ್ಲ ಸೇರಿ 3000 ಪೇಜ್ ಇರುತ್ತೆ. 4 ತಿಂಗಳಲ್ಲಿ 1 ರೌಂಡ್ ಸಿಲೆಬಸ್ ಕಂಪ್ಲೀಟ್. ಮತ್ತೊಂದು 4 ತಿಂಗಳ 2ನೇ ರೌಂಡ್ ಕಂಪ್ಲೀಟ್. ಮತ್ತೊಂದು 4 ತಿಂಗಳ 3ನೇ ರೌಂಡ್ ಕಂಪ್ಲೀಟ್ ಆಗತ್ತೆ. ಯಾವ ಎಕ್ಸಾಮ್ಗೆ ಹೋದ್ರು ಹೊಡೆದು ಬಿಸಾಡ್ತಾ ಇರ್ತೀರಾ. ಬಟ್ ನೀವು 5 hours ಎ ಡೇ 5 ಪೇಜ್ ಪರ್ ಅವರ್ ಓದ್ತಾ ಇಲ್ಲ. ದಟ್ ಈಸ್ ಅ ಪ್ರಾಬ್ಲಮ್. ಅದನ್ನ ಮಾಡ್ಕೊಂಡ್ರಿ ಅಂದ್ರೆ ಆಟೋಮೆಟಿಕ್ಲಿ ಗೆಲ್ತೀರಾ.